ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ತಾಯಿಸ್ ಕಿಚನ್ലേക്ക് ಸ್ವಾಗತ. ಇವತ್ತು ನಾನು ರೆಡಿ ಹಾಕೋದೊಂದು ಜೀರಾ ಕೋಕೋನಟ್ ದೋಸೆ ಅಪ್ಪ ಮಾರನ ವಿಧಾನ ತೋರಿಸಿಕೊಡ್ತೀನಿ. ಜೀರಿಗೆ ತೆಂಗಿನಕಾಯಿ ತುರಿ ಹಾಕಿ ದೋಸೆ ಮಾರನ ವಿಧಾನ ತೋರಿಸಿಕೊಡ್ತೀನಿ. ಅದಕ್ಕೆ 1 ಕಪ್ ಹಾಕಿ ದೋಸೆ ಹಾಕಿ ನಾನು ಒಂದು 4-5 ಗಂಟೆ ನೀರಲ್ಲಿ ನೆನೆ ಹಾಕಿ ಸಾಫ್ಟಾಗಿ ಇಟ್ಟಿದ್ದೀವಿ. ಇದು ತೊಡಗಿ ಚೆನ್ನಾಗಿ ನೀಟಾಗಿ ಇಟ್ಟಿದ್ದೀವಿ. ಇದು ಮಿಕ್ಸಿ ಜಾರಲ್ಲಿ ಹಾಕೋಣ. ಅಕ್ಕಿ ಎಲ್ಲ ಮಿಕ್ಸಿ ಜಾರಲ್ಲಿ ಹಾಕಿಟ್ಟಿದ್ದೀವಿ. ಇದು 2 ಟೀ ಸ್ಪೂನು ಕುಕ್ ಹಾಕಿ ಅನ್ನ, 2 ಟೀ ಸ್ಪೂನು, ಜಾಸ್ತಿ ಹಾಕಬಾರ್ದು. ಟೀ ಸ್ಪೂನಲ್ಲಿ 2 ಟೀ ಸ್ಪೂನು ರೈಸ್, 1 ಟೀ ಸ್ಪೂನು ಜೀರಿಗೆ ಹಾಕಬೇಕು. ನಮ್ಮದು ಕೈಯಲ್ಲಿ ಜೀರಿಗೆ ಖಾಲಿ ಆಗಿದ್ದು ಜೀರಾ ಪೌಡ್ರ್ ಇರುತ್ತೆ, ಅದಕ್ಕೆ 1 ಟೀ ಸ್ಪೂನು ಜೀರಾ ಪೌಡ್ರ್ ಹಾಕಿದ್ದು. ನಿಮ್ಮದು ಕೈಯಲ್ಲಿ ಜೀರಿಗೆ ಇದೆ ಅಂದ್ರೆ ಜೀರಿಗೆ ಹಾಕಬೇಕು. ತೆಂಗಿನಕಾಯಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು. ಇದು ಗ್ರೈಂಡ್ ಮಾಡೋಕ್ಕೆ ಎಷ್ಟು ನೀರು ಬೇಕಂದ್ರೆ ಅಷ್ಟು ನೀರು ಹಾಕಿ ಚೆನ್ನಾಗಿ ನುಣ್ಣಕ್ಕೆ ಪೇಸ್ಟ್ ಮಾಡಬೇಕು. ಬೇಕಾಗದ ನೀರು ಹಾಕಿಟ್ಟು ಇದು ಚೆನ್ನಾಗಿ ನುಣ್ಣಕ್ಕೆ ಪೇಸ್ಟ್ ಮಾಡಬೇಕು. ಚೆನ್ನಾಗಿ ಗ್ರೈಂಡ್ ಮಾಡಿ ಒಂದು ಪಾತ್ರದಲ್ಲಿಗೆ ಹಾಕೋಣ. ಇನ್ನೊಂದು ಅದೇ ಮಿಕ್ಸಿ ಜಾರಲ್ಲಿ 1 ಕಪ್ ಕಾಯಿ ತುರಿ ಹಾಕೋಣ. ಕಾಯಿ ತುರಿ ಅದೇ ಮಿಕ್ಸಿ ಜಾರಲ್ಲಿ ಹಾಕಿಟ್ಟಿದ್ದೀವಿ. ಅರ್ಧ ಈರುಳ್ಳಿ ಕಟ್ ಮಾಡಿರೋ ಹಾಕೋಣ. 3 ಪೀಸು ಒಣ ಮೆಣಸಿನ್ಕಾಯಿ ಕಟ್ ಮಾಡಿದ ಹಾಕೋಣ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೋಣ. ಇಷ್ಟೇ ಪದಾರ್ಥಗಳು. ನೀರೇನು ಹಾಕಬಾರ್ದು. 1 ರೌಂಡ್ ಹಾಕಬೇಕು. 1 ರೌಂಡ್ ಹಾಕಿ ಒಂದು ಕ್ರಷ್ ಮಾಡಬೇಕು ಅಷ್ಟೇ. ಗ್ರೈಂಡ್ ಮಾಡೋಕ್ಕೆ ಅವಶ್ಯಕಿಲ್ಲ. ನೋಡ್ರಿ, ಈ ರೀತಿಯಲ್ಲಿ ಒಂದು ಪಲ್ಸ್ ಮೂಡ್ಲನ್ನು ಕ್ರಷ್ ಮಾಡಿಡಬೇಕು. ಇದು ನಮ್ಮದು ಗ್ರೈಂಡ್ ಹಾಕಿಲ್ವಾ, ಹಿಟ್ಟು ಲೆಕ್ಕ ಹಾಕೋಣ. ಮಿಕ್ಸೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ನಮ್ಮದು ಗ್ರೈಂಡ್ ಮಾಡಿಲ್ವಾ ತೆಂಗಿನಕಾಯಿ ಎಲ್ಲ ಮಿಕ್ಸು ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಹಾಕೋಣ. ನಮ್ಮದು ಸ್ವಲ್ಪ ನೀರು ಹಾಕೋಣ. ನೀರು ದೋಸೆ ಹಿಟ್ಟು ಇಲ್ವಾ, ಆ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಹಾಕಿಡಬೇಕು. ನೀರು ದೋಸೆ ಇಲ್ವಾ, ಸ್ವಲ್ಪ ನೀರು ಹಾಕಿ ನೋಡಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಹಾಕೋಣ. ಈಗ ನೋಡಿದ್ದು ನೀರು ದೋಸೆ ಇಲ್ವಾ, ಕನ್ಸಿಸ್ಟೆನ್ಸಿ ಇಲ್ಲ. ಇದು ನೋಡಿ, ಉಪ್ಪು ನೋಡಬೇಕು. ಉಪ್ಪು ಹಾಕಿ ನಮ್ಮದು ಗ್ರೈಂಡ್ ಹಾಕಿದಲ್ವ, ಅದಕ್ಕೆ ಇನ್ನು ಉಪ್ಪು ನೋಡಿ, ಇಲ್ಲ ಅಂದರೆ ಹಾಕಬೇಕು. ಒಳ್ಳೆ ಟೇಸ್ಟ ಈ ದೋಸೆ. ಕರಿಬೇವಿನ ಸೊಪ್ಪು ಎಲ್ಲ ಹಾಕಿ ಗ್ರೈಂಡ್ ಮಾಡಿದಲ್ವ ನಮ್ಮದು. ತೆಂಗಿನಕಾಯಿ ಜಾಸ್ತಿ ಹಾಕಿದ್ದು, ಗ್ರೈಂಡ್ ಮಾಡೋಕ್ಕೆ ಟೈಮಲ್ಲೂ ಹಾಕಿದ್ದು, ಈಗ ಕ್ರಷ್ ಮಾಡಿ ಹಾಕಿಟ್ಟಿದ್ದೀವಿ. ಒಳ್ಳೆ ಟೇಸ್ಟಾಗಿದೆ. ಇನ್ನೊಂದು ಕೊತ್ತಂಬರಿ ಸೊಪ್ಪು ಹಾಕೋಣ. ಇದು ಬೇಗ ರೆಡಿ ದೋಸೆ ಬೇಗ ರೆಡಿ ಇನ್ನು ಪ್ಯಾನಲ್ಲಿ ಸ್ವಲ್ಪ ಆಯಿಲೊಂದು ಫ್ರೆಶ್ ಒಂದು ಲಿಡ್ ಹಾಕೋದು 2 ನಿಮಿಷ. ಸ್ವಲ್ಪ ಆಯಿಲ್ ತಿರುಗಿ ಅದಕ್ಕೆ ಅವಶ್ಯಕ ಇಲ್ಲ. ನಮ್ಮದು ಲಿಡ್ ಹಾಕಿದ್ದಲ್ವ, ಅದಕ್ಕೆ ಈಗ ಒಂದು ದೋಸೆ ರೆಡಿಯಾಗಿದೆ. ನೋಡಿರಿ, ಒಂದು ದೋಸೆ ರೆಡಿಯಾಗಿದ್ದು. ಈ ರೀತಿಲೆಲ್ಲ ರೆಡಿ ಹಾಕೋಣ. ನೋಡಿರಿ, ಈಗ ನಮ್ಮದು ಈಸಿಯಾಗಿ ಬೇಗ ರೆಡಿ ಹಾಕೋಣ. ಒಂದು ವೆರೈಟಿ ಬ್ರೇಕ್ಫಾಸ್ಟು ಡಿನ್ನರ್ ಏನಂದರೆ ಇದು ಬೇಗ ರೆಡಿ ಹಾಕಬೇಕು ಎಲ್ಲವರು. ನಿಮ್ಗೆ ಇಷ್ಟ ಅಂದರೆ ಇದು ಬ್ರೇಕ್ಫಾಸ್ಟ್ನೆಲ್ಲ ಈಸಿಯಾಗಿ ರೆಡಿ ಡಿನ್ನರ್ನೂ ರೆಡಿ ಒಳ್ಳೆ ಟೇಸ್ಟಿಯಾಗಿರುತ್ತೆ. ನಾನು ಇದು ತೆಂಗಿನಕಾಯಿ ಎಲ್ಲ ಜಾಸ್ತಿ ಹಾಕಿಲ್ವಾ, ಒಳ್ಳೆ ಟೇಸ್ಟ್. ಇದನ್ನು ಜೀರಿಗೆ ಇದೆ ಅಂದರೆ ಜೀರಿಗೆ ಹಾಕಬೇಕು ಗ್ರೈಂಡ್ ಮಾಡಿರೋ ಟೈಮಲ್ಲಿ. ನನ್ನ ಕೈಯಲ್ಲಿ ಖಾಲಿ ಆಗಿದೆ, ಅದಕ್ಕೆ ನಾನು ಪುಡಿ ಹಾಕಿದ್ದು. ತೆಂಗಿನಕಾಯಿ ಜಾಸ್ತಿ ಹಾಕಿ ಒಳ್ಳೆ ಟೇಸ್ಟಿಯಾಗಿರುತ್ತೆ. ಬೇರೆ ಏನು ಸಾರು ಏನು ಇದ್ರ ಬೇಡ. ಕರಿಬೇವಿನ ಸೊಪ್ಪು ಎಲ್ಲ ಹಾಕಿಲ್ವಾ, ಅದಕ್ಕೆ ಒಳ್ಳೆ ವಾಸನೆ ಇರುತ್ತೆ. ದೋಸೆ ಹಾಕೋಣ ಟೈಮಲ್ಲೂ ಒಳ್ಳೆ ವಾಸನೆ, ಒಳ್ಳೆ ಟೇಸ್ಟಾಗಿರುತ್ತೆ. ನೀವೆಲ್ಲರೂ ಈ ರೀತಿಯಲ್ಲಿ ಒಂದು ಟ್ರೈ ಮಾಡಬೇಕು. ನೀವೆಲ್ಲ ಸುಮ್ಮನೆ ಒಂದು ನೀರು ದೋಸೆ ಅಲ್ವಾ, ಇದು ನೀರು ದೋಸೆಯಲ್ಲೆಲ್ಲ ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಒಂದು ರೆಡಿ ಹಾಕಬೇಕು. ಒಳ್ಳೆ ಟೇಸ್ಟಾಗಿರುತ್ತೆ. ಇದು ಮಕ್ಕಳಿಗೂ ಇಷ್ಟ ಆಗುತ್ತೆ. ನೀವೆಲ್ಲ ಒಂದು ರೆಡಿ ಹಾಕಬೇಕು. ಓಕೆ.